ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀಹರಿ ಕೃಪೆ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಡಿಶ್ ಏನಪ್ಪ ಅಂತಂದರೆ ಎಗ್ ಫ್ರೈಡ್ ರೈಸ್. ಹೌದು, ಮನೆಯಲ್ಲೇ ಸುಲಭವಾಗಿ ರೋಡ್ ಸೈಡ್ ಸಿಗುವಂಥ ಎಗ್ ಫ್ರೈಡ್ ರೈಸ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಆಲ್ರೆಡಿ ಇಲ್ಲಿ ಎಗ್ ಫ್ರೈಡ್ ರೈಸ್ನ ಮಾಡಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಇದ್ರ ಕಾಂಬಿನೇಷನ್ ಆಗಿ ಆಮ್ಲೆಟ್ ಕೂಡ, ಆನಿಯನ್ ಆಮ್ಲೆಟ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಅಂತ ಹಸಿ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ರೀ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ಆಮ್ಲೆಟ್ಟು ಇಲ್ಲ ಬಾಯ್ಲ್ಡ್ ಎಗ್ಗು ಯಾವ ಥರದ್ದು ಬೇಕಾದರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಆಮ್ಲೆಟ್ ಇಷ್ಟ ಆಯಿತು ಅಂತ ಆಮ್ಲೆಟ್ ಕೂಡ ಮಾಡಿಕೊಂಡು ಅದ್ರ ಜೊತೆ ಕೂಡ ತಿಂತಾಯಿದ್ದೀನಿ. ಸೂಪರಾಗಿದೆ, ಬಿಸಿ ಬಿಸಿ ಇದೆ. ನೀವು ಕೂಡ ಮನೆಯಲ್ಲೇ ಮಾಡಿ. ಹೇಗೆ ಮಾಡೋದು ಅಂತ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬನ್ನಿ ಯಾವ್ಯಾವ ಥರ ಐಟಮ್ಸ್ ಬೇಕು ಅಂತಂದು. ಎಗ್ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಬ್ರೂಕ್ಲಿ, ಈರುಳ್ಳಿ, ಕ್ಯಾರೆಟು, ನೋಕೊಲ್ಲು ಸಣ್ಣದಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಅನ್ನನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 6 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಒಂದು 50 ml ಅಷ್ಟು ಆಯಿಲು, ಸೋಯಾ ಸಾಸು, ಕೊತ್ತಂಬರಿ. ನೋಡಿ, ಇಲ್ಲಿ ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು ಇಷ್ಟೇ ತೊಗೊಂಡಿರೋದು. ಬೇರೆ ಯಾವುದೇ ಥರ ಎಗ್ ಐಟಮ್ದು ಏನೂ ತೊಗೊಂಡಿಲ್ಲ. ನೋಡಿ, ಇದು ಗಾರ್ನಿಷ್ಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಒಂದು 4ರಿಂದ 5 ಹಸಿಮೆಣಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಚಮಚದಷ್ಟು, ಹುಳ್ಳಿಕಾಯಿ, ಕ್ಯಾರೆಟು, ನೋಕೋಲು, ಬ್ರೂಕ್ಲಿ ಇತ್ತು ಅಂತ ಬ್ರೂಕ್ಲಿನೂ ಕೂಡ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಉದ್ದುದ್ದ ಹಚ್ಚಿರೋ 2 ಈರುಳ್ಳಿ. ಆಲ್ರೆಡಿ ನಾನಿಲ್ಲಿ ರೈಸ್ನ ರೆಡಿ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಬಾಣಲಿ ಇಟ್ಕೊಂಡು ಅದಕ್ಕೆ 50 ml ಅಷ್ಟು ಆಯಿಲ್ ಕೂಡ ಹಾಕ್ಕೊಂಡು ಒಂದು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿಯಲ್ಲಿರೋ ಅಂಥ ಹಸಿ ಸ್ಮೆಲ್ ಹೋಗೋವರೆಗೂ. ನೆಕ್ಸ್ಟು ನಾನು ಇದಕ್ಕೆ ಹಸಿಮೆಣ್ಸಿಕಾಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಹಸಿಮೆಣ್ಸಿಕಾಯಿ ಕಲ್ಲು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು. ಇದಾಗ್ತಿದ್ದ ಹಾಗೆ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಈರುಳ್ಳಿಲಿರೋ ಅಂಥ ನೀರಿನ ಅಂಶನೆಲ್ಲ ಬಿಟ್ಕೋತಾ ಇದೆ. ಇದು ನೆಕ್ಸ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ ಬಳಸೋದ್ರಿಂದ ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಯಾವುದೇ ಫ್ರೈಡ್ ರೈಸ್ ಮಾಡಿದ್ರೂ ನಾನು ತೊಗೊತೀನಿ. ಹಾಗಾಗಿ ಎಗ್ ಫ್ರೈಡ್ ರೈಸ್ಗೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಕ್ಯಾರೆಟು, ನೋಕೋಲು, ಹುಳ್ಳಿಕಾಯಿ ಮತ್ತು ಬ್ರೂಕ್ಲಿನೂ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 2ರಿಂದ 3 ನಿಮಿಷ ನೀಟಾಗಿ ತರಕಾರಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಒಂದು ಮೇಲ್ಗಡೆ ಒಂದು ಪ್ಲೇಟ್ ಕೂಡ ಮುಚ್ಚಿ ಒಂದು 5ರಿಂದ 10 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಮೊಟ್ಟೆ ಡೈರೆಕ್ಟಾಗಿ ಹಾಕೋದ್ರಿಂದ ನಾವು ಯಾವುದೇ ಥರ ಕುಕ್ಕರಲ್ಲಿ ಇದನ್ನು ವಿಷಿಲ್ ಹೊಡ್ಸೋದಿಲ್ವಲ್ಲ. ಹಾಗಾಗಿ ನೋಡಿ, ನೀವು ನೋಡ್ತಾ ಇರ್ಬೋದು ನೀಟಾಗಿ ತರಕಾರಿ ಬೆಂದಿದೆ ಅಂತ ನೀಟಾಗಿ ಚೆನ್ನಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ನಾನಿಲ್ಲಿ 6 ಮೊಟ್ಟೆಯನ್ನು ಹಾಕ್ಕೊತಾ ಇದ್ದೀನಿ. 6 ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ಆ ತರಕಾರಿ ಒಳಗಡೆ ಮೊಟ್ಟೆನ ಚೆನ್ನಾಗಿ ಉರಿಬೇಕು ರೀ. ನೀವು ಅದರಲ್ಲಿರೋ ಅಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಾ. ಹಾಗೆ ನೀಟಾಗಿ ಮೊಟ್ಟೆಯನ್ನು ಚೆನ್ನಾಗಿ ಹುರ್ಕೊತಾ ಬನ್ನಿ. ಇದಾಗ್ತಿದ್ದ ಹಾಗೆ ಒಂದು 70% ಮೊಟ್ಟೆ ರೋಸ್ಟ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದ್ದ ಹಾಗೆಯೇ ಅದಕ್ಕೆ ನಾನಿಲ್ಲಿ ಏನು ತೊಗೊಂಡಿದ್ನಲ್ಲ ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆನ ನೀಟಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೊತಾ ಬನ್ನಿ. ನೋಡಿ, ಈ ಟೈಪು ಎಣ್ಣೆ ಬಿಟ್ಕೊಂಡಿದೆ, ಮೊಟ್ಟೆ ಚೆನ್ನಾಗಿ ಹುರಿದಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ಟೈಪ್ ಇರಬೇಕು. ಯಾವುದೇ ಥರ ಚಪಾತಿಗೂ ಕೂಡ ಇದು ಸೂಪರಾಗಿರುತ್ತೆ ಕಾಂಬಿನೇಷನು. ನೆಕ್ಸ್ಟು ನಾನಿಲ್ಲಿ ಡೈರೆಕ್ಟಾಗಿ ಬೇಯಿಸ್ಕೊಂಡಿರೋ ಅಂಥ ರೈಸ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ರೈಸ್ ಹಾಕ್ಕೊತಿದ್ದ ಹಾಗೆ ನೀಟಾಗಿ ಕೈ ಬಿಡ್ದಂಗೆ ಸೋಯಾ ಸಾಸ್ ಹಾಕಿ ಒಂದು 2ರಿಂದ 3 ನಿಮಿಷ ನೀಟಾಗಿ ಅದರಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ರೋಡ್ ಸೈಡಲ್ಲಿ ಇದಕ್ಕೆ ಒಂದು ಮಸಾಲೆ ಕೂಡ ಹಾಕ್ತಾರೆ. ಬಟ್ ನಾನಿಲ್ಲಿ ವಿತೌಟ್ ಮಸಾಲೆನ ಹಾಕ್ತಾಯಿದ್ದೀನಿ. ಯಾವುದೇ ಥರ ಇದಕ್ಕೆ ಮಸಾಲೆನ ರುಬ್ಬಿ ಹಾಕ್ತಾಯಿಲ್ಲ. ನೀಟಾಗಿ ಒಂದು 2ರಿಂದ 3 ನಿಮಿಷ ಈ ಥರ ಕೈ ಬಿಡ್ದಂಗೆ ತಿರುಗಿಸಿ ರೈಸ್ ಎಲ್ಲ ಅದರೊಳಗಡೆ ಮಿಕ್ಸ್ ಆದಮೇಲೆ ಗಾರ್ನಿಷಿಗೆ ಕೊತ್ತಂಬರಿ ಹಾಕ್ಕೊಂಡು ರೆಡಿಯಾಗಿದೆ. ನೋಡಿ, ಎಗ್ ರೈಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ಇದಕ್ಕೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಸಿ ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಎಗ್ ಫ್ರೈಡ್ ರೈಸ್ ಜೊತೆ ಹಸಿ ಈರುಳ್ಳಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು 2 ಆಮ್ಲೆಟ್ ಕೂಡ ಹಾಕ್ಕೊಳ್ಳೋಣ ಅಂತ ಈರುಳ್ಳಿ, ಕೊತ್ತಂಬರಿ, ಉಪ್ಪು, ಅಚ್ಕಾರದ ಪುಡಿನ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಆಮ್ಲೆಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಬಿಸಿ ಬಿಸಿ ಎಗ್ ಫ್ರೈಡ್ ರೈಸು ವಿತ್ ಆಮ್ಲೆಟ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡ್ತೀವಿ, ಸೂಪರ್ ರೀ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.